ಸರ್ ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾಡ್ತೀರಾ ಸರ್ ನೀವು? ಸರ್ ನಾವೊಂದು 4 ಬ್ಯಾಚ್ ಮಾಡ್ತೀವಿ. 20 ಇದಾವ ಸರ್ ಅಷ್ಟೇ. ಈಗ ಸರ್ ಈಗ 20 ಸಾಕ ಬದ್ಲಿ ಒಂದು 50-100 ಸಾಕ್ಬೋದಲ್ಲ ಸರ್? ಸಾಕ್ಬೋದು ಸರ್. ನಮಗೆ ಬೇರೆ ಕೆಲಸ ಇದೆ ಸರ್. ರೇಷ್ಮೆ ಇದೆ, ಬಿಕ್ಕೆ ಇದೆ, ಪಪ್ಪಾಯಿ ಇದೆ, ಅಡಿಕೆ ಗಿಡ ಐತೆ. ಉಪಕಸವಾಗಿ ಮಾಡ್ತಾ ಇರೋದು ಸರ್. ಸುಸ್ತಾದ್ರೂ ಕ್ಷಣ ಬಂದು ಏನೋ ಮರಿಗಳ ಜೊತೆಲೆ ಖುಷಿಯಾಗಿ ಒಂದ್ ಕ್ಷಣ ಕಾಲ ಕಳಿಬಹುದು. ಅಷ್ಟು ಖುಷಿ ಇರುತ್ತೆ ಸರ್. ಮೂಗ್ ಜನ್ಮ ಇದೇ ಉಬ್ಳು ಹೊಡೆದಿರ ಮರಿ. ಇದು ಇದು ವೀಕ್ ಇರುತ್ತೆ. ಇದು ವೀಕ್ ಇರುತ್ತೆ. ಗಟ್ಟಿ ಮರಿ ಹೆಂಗಿರ್ಬೇಕು ಅಂತ ತೋರಿಸ್ತೀನಿ. ಎಲ್ಲ ಆತ್ಮೀಯ ಬಂಧು ಮಿತ್ರರಿಗೆ ನಮಸ್ಕಾರ. ನಾವಿವತ್ತು ಸಿರಾ ತಾಲೂಕ್ನಲ್ಲ ಇದೀವಿ. ಶ್ರೀನಿವಾಸ್ ಸರ್ ಬಹಳ ವರ್ಷದಿಂದ ಬರೀ 20 ಕುರಿ ಮಾಡ್ಕೊಂಡು ಲೋ ಬಜೆಟ್ ಶೆಡ್ ನಾಗೆ ಒಂದ್ 20,000 ರೂಪಾಯಿ ಖರ್ಚು ಮಾಡಿದಾರಂತೆ ಈ ಶೆಡ್ಡಿಗೆ. ಇವ್ರ ಕುರಿ ಸಾಕಾಣಿಕೆ ಬಗ್ಗೆ ಪ್ರತಿ ಒಂದು ತಿಳಿಸ್ಕೊಡ್ತೀನಿ. ನೀವು ಯಾರನ್ನ ನಮ್ಮ ಹತ್ರ ದುಡ್ಡಿಲ್ಲಪ್ಪ ನಾವು ಕುರಿ ಸಾಕಾಣಿಕೆ ಮಾಡ್ಬೇಕು ಅಂತ ಆಸೆ ಇದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡ್ರಿ. ಈ ಶೆಡ್ ಬಗ್ಗೆ, ಕುರಿ ಸಾಕಾಣಿಕೆ ಬಗ್ಗೆ ಪ್ರತಿಯೊಂದು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಹಾಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಆತ್ಮೀಯ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನಮಸ್ತೆ. ನಮಸ್ತೆ ಸರ್. ಸರ್ ಒಂದ್ ಸ್ವಲ್ಪ ನಿಮ್ ಕಿರು ಪರಿಚಯ ಮಾಡ್ಕೊಡಿ ಸರ್. ಸರ್ ನನ್ನ ಹೆಸರು ಶ್ರೀನಿವಾಸ್ ಅಂತ. ಯಾದಲಡ್ಕು ಗ್ರಾಮ, ಸಿರಾ ತಾಲೂಕು, ತುಮಕೂರು ಜಿಲ್ಲೆ. ಎಷ್ಟು ವರ್ಷದಿಂದ ಈ ಕುರಿ ಸಾಕಾಣಿಕೆ ಮಾಡ್ತಿದ್ದೀರಾ ಸರ್? ಬಹಳ ವರ್ಷದಿಂದ ಮೆಸ್ತಾ ಇದೀವಿ ಸರ್. ನಮ್ಮ ಪೋರ್ ಕಾಲದಿಂದಲೂ ಇದಾವೆ. ಬಟ್ ಕುರಿಗಳಿದ್ವು, ಅವಾಗೆಲ್ಲ ಮಾರಿ ಹಾಕ್ಬಿಟ್ಟು ಇವಾಗೆಲ್ಲ ನಾವು ಸಪ್ರೇಟು ಅಣ್ಣ ತಮ್ಮಗಳೆಲ್ಲ ಡಿವೈಡ್ ಆದ್ಮೇಲೆ ಚಿಕ್ಕದಾಗಿ ಒಂದು 20-25 ಹಿಂಗ್ ತರ್ತೀವಿ. ಒಂದೊಂದು ಬ್ಯಾಚ್ 25 ಸಿಗ್ತವೆ, ಒಂದ್ ಬ್ಯಾಚ್ 25 ಸಿಗುತ್ತೆ. ಹೆಂಗೆ ಬ್ಯಾಚ್ ಮರಿ ಸಿಗ್ತಾವ ಆ ಟೈಪು ತಂದು ಮೇಯಿಸ್ತಾ ಇರ್ತೀವಿ ಸರ್. 3 ತಿಂಗಳು ಮೇಯಿಸ್ತೀವಿ ಸರ್. ಕುರಿ ಸಾಕಾಣಿಕೆ ಮಾಡಿದ್ದು ನೀವು ಕುರಿ ಸಾಕಾಣಿಕೆಗೆ ಲಾಭಕ್ಕೋಸ್ಕರನ ಅಥವಾ ಕುರಿಯಿಂದ ಬರೋ ಗೊಬ್ಬರಕ್ಕೋಸ್ಕರನ ಅಥವಾ ಆ ಗೊಬ್ಬರ ನಿಮ್ ತೋಟಕ್ಕೆ ಅಥವಾ ನೀವು ಬೆಳೆಗೆ ನಾನು ಅನುಕೂಲ ಆಗುತ್ತೆ ಅಂತ? ಎರಡಕ್ಕೂ ಬರುತ್ತೆ ಸರ್. ನಮ್ಮಲ್ಲಿ ಕುರಿ ಗೊಬ್ಬರನೇ ಇಂಪಾರ್ಟೆಂಟ್ ನಮ್ಗೆ. ಗೊಬ್ಬರ ನಮ್ಮ ಹೊಲಕ್ಕಾಗುತ್ತೆ. ಪ್ರಾಫಿಟ್ ಬಂದಿದ್ದು ಇಟು ಮನೆ ಖರ್ಚಿಗೆ ಆಗುತ್ತೆ ಸರ್. ಸರ್ ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾಡ್ತೀರಾ ಸರ್ ನೀವು? ಸರ್ ನಾವೊಂದು 4 ಬ್ಯಾಚ್ ಮಾಡ್ತೀವಿ ಸರ್. ಅಂದ್ರೆ 3 ತಿಂಗಳಿಗೆ 1 ಬ್ಯಾಚ್? ಸರ್ ಒಂದೊಂದ್ ಟೈಮು 2.5 ತಿಂಗಳಿಗೆ ಕೊಡ್ತೀವಿ. ಏನೋ ಅಕಸ್ಮಾತ್ ನಮ್ಗೆ ವ್ಯಾಪಾರ ಸರಿ ಆಯ್ತು ಅಂದ್ರೆ 2.5 ತಿಂಗಳಿಗೆ ಕೊಡ್ತೀವಿ. ಒಂದೊಂದ್ ಟೈಮ್ 3 ತಿಂಗಳಾಗುತ್ತೆ, 3.5 ತಿಂಗಳು ಆಗಿರ್ತಾವ ಒಂದೊಂದ್ ಟೈಮು. ಸರ್ ಆಯ್ಕೆ ಎಲ್ಲ ಯಾವ ಮಾರ್ಕೆಟ್ ಮಾಡ್ಕೊಂತೀರಾ ಜಾಸ್ತಿ? ನಾವು ಸಿರಾದಲ್ಲೇ ತರ್ತಾ ಇದೀವಿ ಸರ್. ಸಿರಾದಲ್ಲಿ ಹಟ್ಟಿಗಳಲ್ಲಿ ಎಲ್ಲ ಹಟ್ಟಿಗಳಲ್ಲಿ ನಮ್ಗೆ ಮರಿ ಒಪ್ಪಿಗೆ ಆದ್ರೆ ಅಲ್ಲಿ ತಗೊಂಬರ್ತೀವಿ ಸರ್. ಸರ್ ಆಮೇಲೆ ಮಾರಾಟ ಇಲ್ಲೇ ಬರ್ತಾರೆ ಸರ್. ಇಲ್ಲೂ ಕೊಡ್ತೀವಿ. ಮತ್ತೆ ಇಲ್ಲಿ ಯಾರು ನಮ್ಗೆ ರೇಟ್ ಸೆಟ್ ಆಗ್ಲಿಲ್ಲ ಅಂದ್ರೆ ಮಾರ್ಕೆಟ್ ಸಿರಾಕ್ಕೂ ಹಾಕ್ತೀವಿ. ಇಲ್ಲಿ ನಿಮಗೆ ಬಂದಿರ್ತ ರೇಟ್ ಸೆಟ್ ಆಗ್ಲಿಲ್ಲ ಅಂದ್ರೆ ಮಾರ್ಕೆಟ್ಗೆ ಹೋಗ್ತೀವಿ ಸರ್. ಅಲ್ಲ ನಮ್ಗೆ ಹೆಂಗ್ ಒಂದ್ ಮರಿಗೆ ಒಂದು 500 ರೂಪಾಯಿ ಆದ್ರೂ ಸಿಕ್ಕೇ ಸಿಗುತ್ತೆ ಸರ್. ಈಗ ಒಂದು ಅಂದಾಜು 2.5 ತಿಂಗಳು 3 ತಿಂಗಳು ಸಾಕ್ತಿರಲ್ಲ, ನೀವು ಎಷ್ಟು ತಿಂಗಳು ಮರಿ ತಂದು ಸಾಕ್ತೀರಾ ಸರ್? ನಾವೆಲ್ಲ ಒಂದ್ 3.5 ತಿಂಗಳು 4 ತಿಂಗಳು ಮರಿ, 3.5-4 ತಿಂಗಳು ಮರಿ ತಂದು ಸಾಕಿ ಆಮೇಲೆ ಮಾರಾಟ ಮಾಡ್ತೀರಾ. ಸರ್ ಈಗ ನೀವು ಯಾವ ಕೆಟಗರಿ ಕುರಿ ಸಾಕ್ತೀರಾ ಇಲ್ಲಿ ತಂದು? ಮಾಮೂಲಿ ನಮ್ ಲೋಕಲ್ ಮರಿನೇ ಸರ್. ಲೋಕಲ್ ಮರಿನೇ ತಂದು ಸಾಕ್ತೀರಾ? ಎಳಗಿನ ಮರಿನೂ ಹಾಕ್ತಿವಿ, ನೇರ ಅದ ಹಾಕೋದು. ಏನೋ ಒಂದ್ ಟೈಮ್ ಸಿಕ್ಕಿರ ಹಾಕ್ತಿವಿ ಸರ್. ಕೆಂಗು ಇವನ್ನ. ಸರ್ ಈಗ ಈಗ ಇರೋ ಮರಿಗಳು ಎಷ್ಟಿದಾವೆ ನಿಮ್ಮ ಹತ್ರ? 20 ಇದಾವ ಸರ್ ಅಷ್ಟೇ. ಈಗ ಸರ್ ಈಗ 20 ಸಾಕ ಬದ್ಲಿ ಒಂದ್ 50-100 ಸಾಕ್ಬೋದಲ್ಲ ಸರ್? ಸಾಕ್ಬೋದು ಸರ್. ನಮಗೆ ಬೇರೆ ಕೆಲಸ ಇದೆ ಸರ್. ರೇಷ್ಮೆ ಇದೆ, ಬಿಕ್ಕೆ ಇದೆ, ಪಪ್ಪಾಯಿ ಇದೆ, ಅಡಿಕೆ ಗಿಡ ಐತೆ. ಉಪಕಸವಾಗಿ ಮಾಡ್ತಾ ಇರೋದು ಸರ್. ಇದನ್ನ ಉಪಕಸವಾಗಿ ಮಾಡ್ಕೊಂಡಿರ? ಹೌದು ಸರ್. ಸರ್ ಏನಂದ್ರೆ ನಿಮ್ಗೆ ಆ ತೋಟಕ್ಕೆ ಗೊಬ್ಬರಕ್ಕೂ ಅನುಕೂಲ ಆಗುತ್ತೆ ಅನ್ನೋ ಒಂದ್ ಕಾರಣಕ್ಕೆ ಮಾಡಿದೀರಾ? ಮಾಡಿದೀವಿ ಸರ್. ಇನ್ನೊಂದು ಸರ್, ನಮ್ಗೆ ಹೊಲದಲ್ಲೆಲ್ಲ ಕೆಲಸ ಮಾಡಿ ಸುಸ್ತಾದ್ರೂ ಕ್ಷಣ ಬಂದು ಏನೋ ಮರಿಗಳ ಜೊತೆಲೆ ಖುಷಿಯಾಗಿ ಒಂದ್ ಕ್ಷಣ ಕಾಲ ಕಳಿಬಹುದು. ಅಷ್ಟು ಖುಷಿ ಇರುತ್ತೆ ಸರ್ ಮೂಗ್ ಜಲ್ಮುತ್ತಾಗಿ. ಸರ್ ಈಗ ಇಷ್ಟು ವರ್ಷದಲ್ಲಿ ಕುರಿ ಸಾಕಾಣಿಕೆಗೆ ಯಾವಾಗ ಎಡವಿದ್ದೀರಾ? ಅವು ಸಹಜ ಸರ್. ಅವು ಸಾಕದ್ರಲ್ಲಿ ಒಂದೊಂದ್ ಟೈಮ್ ಸ್ವಲ್ಪ ಮರಿ ನಾವ್ ತರ್ಬೇಕಾದ್ರೆ ಹಿಂಡು ಮರಿ ತರ್ತೀವಲ್ಲ, ಅದ್ರಲ್ಲಿ ಏನಾನ ಮರಿಗಳು ವೀಕ್ ಇರ್ತವೆ. ನಾವೆಷ್ಟೇ ಮೆಡಿಸಿನ್ ಕೊಟ್ರು ಒಂದೊಂದು ಡೆತ್ ಆಗಿರ್ತವೆ ಸರ್. ಹೇಗೆ ಅವಾಗ ಸಮಾಧಾನ ಮಾಡ್ಕೊಂತೀರಾ ಸರ್? ಅದೇನು ಏನು ಮಾಡಕ್ಕಾಗಲ್ಲ ಸರ್. ಅದು ಅನಿವಾರ್ಯ ಆಗೋಗಿರುತ್ತೆ. ಈಗ ನಾವು ಸೆಲೆಕ್ಟ್ ಮಾಡ್ಬೇಕಾದ್ರೆ ನನಗೆ ಇದೇ ಮರಿ ಕೊಡಂದ್ರು ಕೊಡಲ್ಲ ಸರ್. ಅವನು ಗುಂಪು ಮರಿ 20 ಮರಿ ಇತ್ತಂದ್ರೆ 20 ತಾಂಡ್ರೆ ಕೊಡ್ತೀನಿ ಅಂತಾನೆ. 5-10 ಕೊಡಲ್ಲ ಸರ್ ಅವನು. ಅದ್ರಲ್ಲಿ 1-2 ಬಂದೇ ಬರ್ತವೆ. ಎಲ್ಲ ನೇರ ಸರ್ ಬರೋದು. ಬಟ್ ಬಂದಿರ್ತವೆ, ನಮಗೂ ಬಂದಿದಾವೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ. ಬರೋದೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಒಂದ್ ಬ್ಯಾಚ್ ಏನು ಪ್ರಾಬ್ಲಮ್ ಇಲ್ದಂಗ್ ಬರ್ತವೆ, ಒಂದೊಂದ್ ಬ್ಯಾಚ್ ಅಲ್ಲಿ ಏನಾದ್ರು ಒಂದೊಂದು ಇರ್ತವೆ.
ಆಮೇಲೆ ಸರ್ ಕುರಿ ಆಯ್ಕೆ ಮಾಡ್ಕೊಂಡ್ ತಗೊಂಡ್ಬರ್ಬೇಕಾರೆ ಗುಂಪಲ್ಲಿ ಒಂದೊಂದ್ ಟೈಮ್ ಟಗರ ಜೊತೆಗೆ ಹೆಣ್ಣು ಮರಿನೂ ಬಂದ್ಬಿಡ್ತಾವೆ ಅಂತೆ ನಿಮಗೆ ಸರ್ ನಾವ್ ಆದಷ್ಟು ಚೆಕ್ ಮಾಡ್ಕೊಂಡ್ ತಗೊಂಡಿದೀವಿ ಸರ್ ಇಲ್ಲಿವರೆಗೂ. ಇಲ್ಲಿವರೆಗೆ ಯಾವ ಹೆಣ್ಣು ಮರಿ ಇಲ್ಲ ಸರ್ ಹಾಕಿಲ್ಲ, ಗುಂಪಲ್ಲಿ ಬಂದಿಲ್ಲ ಸರ್. ಚೆಕ್ ಮಾಡ್ತೀರಾ ಅಲ್ಲಿ? ಚೆಕ್ ಮಾಡ್ಕೊಂಡು ತಗೊಂಡ್ಬರ್ತೀವಿ ಸರ್. ಎಷ್ಟ್ ಜನ ಹೋಗ್ತೀರಾ ಇವತ್ ಕುರಿ ತಗೊಂಡ್ಬರ್ಬೇಕು ಅಂದ್ರೆ ಮನೆಯಿಂದ? ಇಬ್ರೇ ಹೋಗ್ತೀವಿ ಸರ್, ನಾನು ನನ್ನ ತಮ್ಮ. ನೀವು ನಿಮ್ ತಮ್ಮರ್ ಇಬ್ರು ಹೋಗಿ ಚೆಕ್ ಮಾಡ್ಕೊಂಡ್ ತಗೊಂಡ್ಬರ್ತೀರಾ? ಮಾಡ್ಕೊಂಡ್ ತಗೊಂಬರ್ತೀವಿ. ಕುರಿ ಲಕ್ಷಣಗಳು ತೋರಿಸ್ತೀರಾ? ಈಗ ಕುರಿ ಆಯ್ಕೆ ಮಾಡ್ಕೊಂತೀರಾ ಅಂದ್ರೆ ನೀವು ಆ ಕುರಿ ಹೆಂಗಿರುತ್ತೆ, ಅದು ಯಾವ ತರ ತಗೋಬೇಕು ಅನ್ನೋದು? ಮರಿ ಎಳೆ ಮರಿ ಚೆನ್ನಾಗ್ ಸಾಫ್ ಆಗಿರ್ಬೇಕು. ಅಲೆ ಉಬ್ಲೊಡ್ದಿರೋ ಮರಿ ತರಬಾರ್ದು. ಉಬ್ಲೊಡ್ದಿರೋ ಮರಿ ಅಂದ್ರೆ ಅದು ಅಲೆ ದಿನ ತಿಂದಿರುತ್ತೆ ಸರ್. 3 ತಿಂಗಳು 4 ತಿಂಗಳು ಮೇಲಾಗಿರುತ್ತೆ. ಅದು ಬೇಗ ಡೆವಲಪ್ ಆಗಲ್ಲ. ಮರಿ ತುಂಡ ಇರುತ್ತೆ. ಅವೆಲ್ಲ ಏನೋ ಒಂದ್ ಸ್ವಲ್ಪ ವೀಕ್ ಇರೋದ್ರಿಂದಲೇ ಮರಿ ಶಾಪ್ ಬರಲ್ಲ ಸರ್. ಅದು ಅಲೆ ಉಬ್ಲೊಡ್ದಿರುತ್ತೆ. ಅದೇ ಚೆನ್ನಾಗಿರೋ ಮರಿ ನೀನು 5 ತಿಂಗಳು ಮರಿ ಆಗಿರ್ಲಿ ಹೇಳುತ್ತೆ, ಅಂತ ಸ್ಟ್ರೆಂತಾಗೆ ಇರುತ್ತೆ ಸರ್. ಇಲ್ಲ ತಗೊಂಬನ ಅನಿಸ್ಬೇಕು, ಆ ತರ ಇರುತ್ತೆ ಸರ್. ಯಾವ ತರ ಇರ್ಬೇಕು ಸರ್? ಆ ಕಡೆ ಮರಿ ಓದುವ ನೋಡಿ ಸರ್. ಈಗ ಈ ಕಡೆ ಆಳ ಮರಿ ಐತಲ್ಲ, ಆ ಟೈಪ್ ಬಿರ್ಕಟ್ ಆಗಿರ್ಬೇಕು ಸರ್. ಮರಿ ಲೆಂತ್ ಇರಬೇಕು. ಅದು ಚೆನ್ನಾಗಿರುತ್ತೆ ಸರ್ ಮರಿ ನಮಗೆ ಬೆಳವಣಿಗೆ ಆಗಕ್ಕೆ. ಬರೀ ಇನ್ನೊಂದು ತೋರಿಸ್ತೀನಿ. ಉಬ್ಲೊಡ್ದಿರೋ ಮರಿ, ಉಬ್ಲೊಡ್ದಿರೋ ಮರಿ ಅನ್ನೋದು ಇದೇ ಉಬ್ಲೊಡ್ದಿರೋ ಮರಿ. ಇದು ವೀಕ್ ಇರುತ್ತೆ. ಇದು ವೀಕ್ ಇರುತ್ತೆ. ಗಟ್ಟಿ ಬರಿ ಮರಿ ಹೆಂಗಿರ್ಬೇಕು ಅಂತ ತೋರಿಸ್ತೀನಿ. ಗಟ್ಟಿ ಮರಿ ಅಂದ್ರೆ ಹಿಂಗಿರ್ಬೇಕು ಸರ್. ಇದು ಗಟ್ಟಿ ಮರಿ ಸರ್. ಸರ್ ಹಿಂಗಿರ್ಬೇಕು ಗಟ್ಟಿ ಮರಿ ಅಂದ್ರೆ. ಅದೇನೆ ಸರ್, ಅಲ್ಲಿ ನಾವು ಸೆಂಟ್ಗಳಲ್ಲಿ ಅವ್ ನಾಯ್ಕೊಳಕ್ ಬಿಡಲ್ಲ ಅವರು. ಹೌದೌದು ಸರ್. ಏನ್ ಮಾಡಕ್ಕಾಗಲ್ಲ, ಒಂದೊಂದು ಬರ್ತಾ ಇರ್ತವೆ. ಅದು ಕೆಮ್ಮು ಇದು ಆಗಿ ಆ ತರ ವೀಕ್ ಆಗೇ ಬಿಡ್ತದೆ ಸರ್ ಮರಿ. ನಾವ್ 10, 2, 3 ಕುರಿಯರ್ ತಗಾಕೊಂಡ್ರೆ ಚೆನ್ನಾಗಿರ್ತವೆ ಸರ್. ಅವರು ಕೂಡ ಮನೆ ಹತ್ರ ಬಂದ್ ತಗೊಂಡ್ ಹೋಗ್ತಾರೆ ಅಂತ ಹೇಳಿದ್ರಲ್ಲ ನೀವು, ಅವ್ರಿಗೆ ನೀವು ಉಂಡಗುತ್ತಿ ಮಾಡ್ತೀರಾ ಅಥವಾ ತೂಕದ ಲೆಕ್ಕ ಮಾಡ್ತೀರಾ? ಉಂಡಾಗುತ್ತೆ ಸರ್. ಒಂದ್ ಮರಿಗೆ ಸ್ಟ್ರೇಟ್ ಅಂತ ಸರ್. ಆಮೇಲೆ ನಿಮ್ ಹತ್ರ ಒಂದ್ ಮರಿ ಬಂದ್ರು ಕೊಡ್ತೀರಾ ಅಥವಾ ಕೊಡಲ್ಲ ಸರ್? ಕೊಡಲ್ಲ ಸರ್. ನೀವು ಕೊಡಲ್ಲ? ಇಲ್ಲ ಸರ್, ನನೀಗ 4 ಮರಿ ಇಂಗ್ಲಿಷ್ ಕೊಟ್ಟೆ ಅನ್ಕ, 4 ಮರಿ ಉಳ್ಕೊಂಡು ಅನ್ಕ ಮತ್ತೆ ನನ್ ಬೇರೆ ಬ್ಯಾಚ್ ಮರಿಗಳಿಗೆ ಸೆಟ್ ಆಗಲ್ಲ ಸರ್. ಅದು ಅಂದ್ರೆ ಒಂದೇ ಸತಿ 20 ಮರಿನೂ ಕೊಡ್ಬೇಕು, ಮತ್ತೆ ತರಬೇಕು. ಈಗ 20 ಮರಿ ಈಗ ಇವತ್ ಕೊಟ್ಟಿದ್ದೀರಾ ಅನ್ಕೊಳ್ರಿ, ಇನ್ ಎಷ್ಟು ದಿನ ಬಿಟ್ಟು ಮತ್ತೆ ತರ್ತೀರಾ ಮರಿನ? ಸರ್ ಮತ್ತೆ ಹೋಗ್ತಿವಿ. ಈಗ ಮೊನ್ನೆ ಸತಿ ಮಾರ್ಕೆಟ್ ಅಲ್ಲಿ ಮಾರಿವಿ, ಅಲ್ಲೇ ಹಾಕೊಂಡ್ ಬಂದ್ವಿ. ಒಂದೊಂದ್ ಟೈಮ್ ಒಂದ್ ವಾರ ಹೋಗ್ತಿವಿ, ಸಿಗೋದಿಲ್ಲ. ಇನ್ನೊಂದ್ ವಾರ ಹೋಗ್ತಿವಿ, ಮತ್ತೆ ಸಿಗಲ್ಲ. ಅವಾಗ ಹಳ್ಳಿ ಮೇಲೆ ಹೋಗ್ತಿವಿ. ಹಳ್ಳಿ ಮೇಲೆ ಹೋಗ್ತೀರಾ? ಎಲ್ಲಾದ್ರೂ ಹಳ್ಳಿ ಮೇಲೆ ಹೋಗಿ ಹುಡ್ಕೊಂಡ್ ಬರ್ತೀವಿ. ಒಂದೊಂದು ಬ್ಯಾಚ್ ನಲ್ಲಿ 10 ಮರಿ ಬೇರೆ ಬೇರೆ ಸಿಕ್ಕಿರ್ತಾವೆ. ಅವನ್ ತಂದು 2 ಅಟ್ಟಿ ಆಗ್ಲಿ ಕೂಡ ಹಾಕ್ತಿವಿ. ಅಂದ್ರೆ ಸಿಗ್ಲಿಲ್ಲ ಬಿಡು ಅಂತ ಹೇಳಿ ಈಗ ಅಕಸ್ಮಾತ್ ಹೊತ್ತಂದಿರ್ತೀನಿ, ಒಂದ್ ತಿಂಗಳಾದ್ರೂ ಮರಿ ಸಿಗ್ಲಿಲ್ಲ ನನ್ಗೆ ಒಳ್ಳೆ ಮರಿ ಅಂತಂದ್ರೆ ಆ ಹೊತ್ತೆ ಮೇಯಿಸ್ಬಿಟ್ಟು ಬೇಗ ಮಾರ್ತೀನಿ ಸರ್. 2 ತಿಂಗಳಿಗೆ ಮಾರ್ಬಿಡ್ತೀರಾ? ಹಂಗಂತ ಏನು 3 ತಿಂಗಳ ಗಟ್ಲೆ ಸುಮ್ನೆ ಕುಂತ್ಕೊಳಲ್ಲ ಸರ್. ಅಂದ್ರೆ ಸರ್ ಇದು ಮಾಡ್ತಾ ಇದ್ರೆ ಮತ್ತೆ ಎಟ್ಟಿ ಕಡೆಗೆ ಬಂದಾಗ ಬೇಜಾರಾಗ್ಬಿಡುತ್ತೆ ಸರ್. ಅಂದ್ರೆ ಮರಿ ಇಲ್ಲ ಅಂದ್ರೆ ಬೇಜಾರಾಗುತ್ತೆ, ಬಿಗ ಅನ್ನುತ್ತೆ. ಅವತ್ ನಮ್ಗಾಲೆ ಒಂದ್ ಲೋಡ್ ಗೊಬ್ಬರನು ಕಮ್ಮಿ ಆಗೋಗ್ಬಿಡುತ್ತೆ. ಓಹೋ, ಅಲ್ಲಿದೆ ಪಾಯಿಂಟ್ ಸರ್. ಮೇನ್ ಅದೇ ಸರ್, ಮೇನ್ ಅದೇ. ಇವತ್ ನಿಮ್ಮ ಒಂದ್ ತಿಂಗಳು ಮರಿ ಇಲ್ಲ ಅಂದ್ರು ಅಲ್ಲೇ ನಿಮಗೆ ಗೊಬ್ಬರ ಹೊರತ ಬೀಳುತ್ತೆ. ನಾವ್ ಇಷ್ಟು ಕುರಿಮರಿ ಸಾಕೊಂಡು ಸ್ಕೂಲ್ ಗೊಬ್ಬರ ಬಿಟ್ಕೊಂಡು 2 ಲಕ್ಷ ರೂಪಾಯಿ ಗೊಬ್ಬರಕ್ಕೆ ಬೇಕಾ ಸರ್, ಕೊಟ್ಟಿಗೆ ಗೊಬ್ಬರಕ್ಕೆ. ಆಮೇಲೆ ಸರ್ ಈಗ ನಿಮ್ಮ ಕೊಟ್ಟಿಗೆಯಲ್ಲಿ ಮರಿ ಹುಷಾರಿಲ್ಲ ಅಂತಂದ್ರೆ ಹೆಂಗ್ ಗೊತ್ತಾಗುತ್ತೆ ನಿಮಗೆ? ಸರ್ ಅದೆಲ್ಲ ಮೌನವಾಗಿರುತ್ತೆ ಸರ್. ನಾವು ಮೇವ್ ತಂದಡ್ಕಿ ಇವೆಲ್ಲ ಓಡ್ ಬಂದ್ವು ನೋಡ್ರಿ, ಅವು ಬರೋದಿಲ್ಲ, ನಿಧಾನವಾಗಿ ಬರುತ್ತೆ. ಮೇಯ್ಬೇಕಾರೆ ಹಂಗೇನೋ ಒಳಕ್ ಮೇವ್ ಮೇಯ್ತಿರುತ್ತೆ. ಅದನ್ನ ಹೇಗೆ ಗುಣಪಡಿಸ್ತೀರಾ ಸರ್? ಇಂಜೆಕ್ಷನ್ಗಳು ಇರ್ತವೆ. ಅಕಸ್ಮಾತ್ ನಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಮ ಒಬ್ಬ ಕುರಿ ಹುಡುಗ ಇದ್ದಾನೆ, ಅವನ್ ಬರ್ತಾನೆ. ಅವ್ರು ಅಕಸ್ಮಾತ್ ಅವನ್ ಬರ್ಲಿಲ್ಲ ಅಂದ್ರೆ ಇಲ್ಲೊಬ್ರು ಡಾಕ್ಟರ್ ಇದಾರೆ ಸರ್, ಹೇಳಿರ್ ಬರ್ತಾರೆ ಸರ್, ರಮೇಶ್ ಅಂತ. ಅಂದ್ರೆ ನಿಮ್ ಭಾಗದಲ್ಲಿ ಡಾಕ್ಟರ್ಗೆ ಏನ್ ತೊಂದ್ರೆ ಇಲ್ಲ? ಇಲ್ಲ ಸರ್, ಕರ್ದಷ್ಟಿ ಬರ್ತಾರೆ. ಇಲ್ಲೇ ನಮ್ಮ ಹೊಲದ ಮೇಗಡೆ ಮನೆ ಇದೆ ಸರ್. ಹೇಳ್ಬಿಟ್ರೆ ಸಾಕು ಸರ್, ಒಂದ್ ಫೋನ್ ಹಾಕಿದ್ರೆ ಈಗ ಡ್ಯೂಟಿಗೆ ಹೋಗಿದ್ದೀನಿ, ಸಾಯಂಕಾಲ ಬರ್ತೀನಿ, ಒಂದ್ ಜ್ಞಾಪನಿಸು ಅಂತ ಹೇಳ್ತಾರೆ ಸರ್. ಇಲ್ವಾ ಬೆಳಿಗ್ಗೆ ಬೆಳಿಗ್ಗೆ ಒಂದು 7 ಗಂಟೆ ಒಳಗ್ ಫೋನ್ ಮಾಡಿರ ಸರ್, ಬಂದು ಕಂಪ್ಲೀಟ್ ನೋಡ್ಕೊಂಡು ಹೋಗ್ತಾರ ಸರ್. ಸರ್ ಇಷ್ಟು ದಿನದಲ್ಲಿ ನಿಮ್ಗೆ ಕುರಿಗಳಿಗೆ ಜಾಸ್ತಿ ಯಾವ ಕಾಯಿಲೆ ಬರ್ಬೋದು ಸರ್? ಜ್ವರ ಸರ್. ಸರ್ ಏನಕ್ ಬರ್ಬೋದು ಜ್ವರ? ಕೆಮ್ಮು ಸರ್. ಏನಕ್ ಬರ್ಬೋದು ಜ್ವರ ಕೆಮ್ಮು? ಜ್ವರ ಅದು ಹಿಂಗೆ ಅಂತ ಹೇಳಕ್ಕಾಗಲ್ಲ ಸರ್. ಅದು ಈಗ ಮರಿ ವೀಕ್ ಇರುತ್ತೆ, ಈ ಜ್ವರ ಆಗೋ ಟೈಮು ಜ್ವರ ಜಾಸ್ತಿ ಆಗುತ್ತೆ ಸರ್. ಈಗ ಜ್ವರ ಇಲ್ಲ ನೋಡ್ರಿ, ಈಗ ಆ ಮರಿಗೂ ಜ್ವರ ಇಲ್ಲ, ಆ ಟೈಮ್ಗೆ ಅದೇ ಆಗುತ್ತೆ ಸರ್. ಚಳಿಗಾಲದಲ್ಲಿ
ಜರ ಅಂತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿ ಇದ್ದಂಗೆ ಅದು. ಆಮೇಲೆ ಸರ್ ಪ್ರತಿದಿನ ಏನ್ ಮೇವು ಕೊಡ್ತೀರಾ ಸರ್ ನೀವು? ಸರ್ ಒಂದ್ ಮೇವು ಕಡಲೆ ಬಳ್ಳಿ, ಒಂದ್ ಮೇವು ರಾಗಿ ಕಡ್ಡಿ, ಒಂದ್ ಮೇವು ಸೆಪ್ಪೆ, ಬಿಳಿಜೋಳ ಸೆಪ್ಪೆ ಸರ್. ಮೊದ್ಲಿಂದಾನು ಇದನ್ನೇ ಕೊಟ್ಕೊಂಡ್ ಬಂದಿದ್ದೀರಾ? ಆ ಸೀಸನ್ಗೆ ಏನಿರುತ್ತೆ ಅದು ಕೊಡ್ತೈತೆ. ಓ, ಸೀಸನ್ಗೆ ಏನಿರುತ್ತೆ ಅದ್ ಕೊಡ್ತೀರಾ? ಈಗ ಮಳೆಗಾಲ ಟೈಮಲ್ಲಿ ಹಸಿ ಸೆಪ್ಪೆ ಸಿಗುತ್ತೆ, ಅವಾಗ ಒಂದ್ ಸ್ವಲ್ಪ ಅದನ್ನ ಕೊಯ್ದು ಒಂದಿನ ತಂದು ಬಾಡ್ಲಾಕಿ ಮತ್ತೆ ತಿರುಗಿ ದಿನ ಕೊಡ್ತೀವಿ. ಅವತ್ ಕೊಯ್ದಿದ್ದು ಅವತ್ತೇ ಕೊಡಲ್ಲ ಸರ್. ಒಬ್ಬೊಬ್ರು ರೈತರು ಏನ್ ಮಾಡ್ತಾರೆ, ಈ ಉಳ್ಳಿ ಬಳ್ಳಿ ಕೊಟ್ರೆ, ಶೇಂಗಾ ಬಳ್ಳಿ ಕೊಟ್ರೆ ಚೆನ್ನಾಗ್ ಗ್ರೌತ್ ಬರುತ್ತೆ, ದಪ್ಪ ಆಗ್ತದೆ, ಒಳ್ಳೆ ರೇಟಿಗೆ ಹೋಗ್ತದೆ ಅಂತಾರೆ. ಈಗ ಒಣಮೇವು ಕೊಟ್ರೆ ಮರಿ ಗಟ್ಟಿತನವಾಗಿ ಕಾಪಾಡ್ಕೊಂಡ್ ಬರ್ತಾ ಇರ್ತಾವ ಸರ್. ಹಸಿ ಮೇವು ಕೊಟ್ರೆ ಒಂದ್ ಸ್ವಲ್ಪ ಬೆಳವಣಿಗೆ ಆದ್ರೂನು ಮರಿ ಪಶ್ಮೆ ಕಮ್ಮಿ ಆಗುತ್ತೆ ಸರ್, ಅಷ್ಟೇ ಡಿಫ್ರೆನ್ಸ್ ಇದ್ರಲ್ಲಿ. ಅಷ್ಟೇ ಮರಿ ಬೆಳವಣಿಗೆ ಆಗುತ್ತೆ ಹಸಿ ಮೇವಿಗೆ, ಬಟ್ ಗಟ್ಟಿ ಕಮ್ಮಿ ಆಗುತ್ತೆ. ಮೇವು ಕೊಡ್ಬೇಕಾರೆ ಇಷ್ಟೇ ಕೊಡ್ಬೇಕು ಅಷ್ಟೇ ಕೊಡ್ಬೇಕು ಅಂತ ಏನ್ ಕೊಡಲ್ಲ? ಏನಿಲ್ಲ ಸರ್, ಈಗ ನಮ್ಗೆ ಟೈಮು ನಾವಿವತ್ತು ಈಗ ಮೇವ್ ಹಾಕ್ತಾರೆ, 2 ಗಂಟೆ ತನಕ 3 ಗಂಟೆ ತನಕ ಬರಲ್ಲ ಅಂದ್ರೆ ಒಂದ್ ಸ್ವಲ್ಪ ಮೇವ್ ಹೆಚ್ಚ ಕೊಟ್ಟು ಹೋಗ್ಬೋದು. ಅಕಸ್ಮಾತ್ ಬಿಡು ಮನೆ ಹತ್ರಲ್ಲೇ ಇರ್ತೀವಲ್ಲ, ಎಲ್ಲಿ ಹೋಗಲ್ಲ ಅಂತ ಸ್ವಲ್ಪ ಕೊಟ್ರೆ ನೀಟಾಗಿ ಮೇಯ್ತಾವಲ್ಲ. ಜಾಸ್ತಿ ಕೊಟ್ಟು ವೇಸ್ಟ್ ಮಾಡ್ತಾವೆ. ಈಗ ಒಂದ್ 20 ಮರಿಯಿಂದ 3 ತಿಂಗಳು ಸಾಕಿದೀರಾ, 20 ಮರಿ. ಈಗ ನಾಳೆ ಮಾರ್ಕೆಟಿಂಗ್ ಮಾರ್ತಿದೀರಾ ಅಂದ್ರೆ ಅವರೇಜ್ ಏನ್ ಲಾಭ ತೆಗಿತೀರಾ ಸರ್? ಸರ್ ನಮ್ಗೆ ಕನಿಷ್ಠ ಅಂದ್ರೆ 3 ತಿಂಗಳು ಮೇಯಿಸಿದ್ವಿ ಅಂದ್ರೆ ಸರ್ ಇಲ್ಲಿವರೆಗೂ ಒಂದೊಂದ್ ಟೈಮ್ 3.5 ಸಿಕ್ಕೈತಿ, 2.5 ಸಿಕ್ಕೈತಿ. ಬೈ ಚಾನ್ಸ್ ನಮ್ಗೆ ಒಪ್ಪಿದ್ ಮರಿ ಸಿಗ್ದಾನ, ಮರಿ ವೀಕ್ ಇರೋ ಮರಿಗಳು ಒಂದೊಂದ್ ಬ್ಯಾಚ್ ನಲ್ಲಿ ಬಂದಾಗ ಒಂದ್ 2 ಕಾಲು ನಮ್ ಖರ್ಚು ಹೋಗ್ತಾ ಒಂದ್ 2 ಚಿಲ್ಲರೆ ಉಳ್ಕೊಳ್ಳುತ್ತೆ ಸರ್. ಒಂದ್ 2.5 ಸಾವಿರ. 2.5. ಲೋ ಬಜೆಟ್ ರೇಟ್ ಅಂದ್ರೆ 2.5 ಸಾವಿರ ಸಿಗುತ್ತೆ. 2 ರಿಂದ 2.5 ಸರ್. ಈಗ ಇದನ್ನ ಯುಗಾದಿ ಹಬ್ಬಕ್ ಮಾರ್ತೀರಾ ಅಂತೀರಾ, ಹಬ್ಬದ ಸೀಸನ್ ಒಂದ್ ಒಳ್ಳೆ ಲಾಭ ಸಿಗುತ್ತೆ ಸರ್. ಈಗ ನಾವು ಮರಿಗೆ ಒಂದ್ ಸ್ವಲ್ಪ ರೇಟ್ ಜಾಸ್ತಿ ಕೊಟ್ವಿ, ಮರಿ ಡಿಮ್ಯಾಂಡ್ ಇತ್ತು, ಒಂದು 6.5 ತಂದಿದೀವಿ. ನಾವ್ ಇವತ್ತು ಹಬ್ಬದ ಸೀಸನ್ಗೆ ಒಂದು ನಮ್ ನಿರೀಕ್ಷೆ ಐತೆ ಒಂದು 9.5 ಮಾರ್ತೀನಿ ಎಂಬುದು. ಚಳಿಗಾಲದಲ್ಲಿ ಶೆಡ್ ಎಲ್ಲ ಪ್ಯಾಕ್ ಮಾಡ್ತಾರೆ, ಬಹಳ ಈಗ ಗಾಳಿಗೆ ಮರಿಗಳಿಗೆ ಕಾಯಿಲೆ ಬರುತ್ತೆ ಅಂತ. ಇಲ್ಲ ಸರ್, ನಾವ್ ಆತರ ಏನು ಮಾಡಲ್ಲ. ನೀವು ಹಿಂಗೆಲ್ಲ ಓಪನ್ ಆಗೇ ಇರುತ್ತೆ? ಓಪನ್ ಇರುತ್ತೆ ಸರ್. ಕುರಿಯಲ್ಲಿ ಓಪನ್ ಇರ್ಲೇಬೇಕು ಸರ್. ಯಾಕೆ? ಈಗ ಸರ್ ನಮ್ಮ ತಾತ ಕಾಲದಿಂದಲೂ ನಾವು ರಪ್ಪದಾಗ ಕೂಡ್ಕೊಂಡ್ ಬಂದಿದೀವಿ, ಅದಕ್ಕೆ ಯಾವ್ದು ಟರ್ಪಲ್ ಹಾಕ್ಲಿಲ್ಲ, ಯಾವ್ದು ತೆರೆ ಮಾಡ್ಲಿಲ್ಲ, ಕಳ್ಳೆ ಕಟ್ಟಿದೀವಿ. ಯಾಕೆ ಹೇಳು, ಆಚಿಕ್ ಹೋಗ್ಬಾರ್ದು ಈಚಿಕ್ ಬರ್ಬಾರ್ದು, ಅಷ್ಟರ ಮಟ್ಟಿಗೆ ಮಾಡ್ಕೊಂಡ್ ಬಂದಿದ್ವಿ ಸರ್. ಈಗ ಶೆಡ್ ಮಾಡೋ ಉದ್ದೇಶ ಅಷ್ಟೇ ಸರ್, ಮೇಲೂ ಕೆಳಗ್ ಕೂಡ ಚೆನ್ನಾಗಿ ಗಾಳಿ ಆಡುತ್ತೆ, ಮರಿ ಚೆನ್ನಾಗಿ ಗ್ರೋತ್ ಬರುತ್ತೆ ಅಂತ. ಮೊದ್ಲು ಪಿಚ್ಗೆ ತುಳ್ಕೊಂಡು ಒಟ್ಟು ಮರಿ ಗಬ್ ಮಾಡ್ಕೊಂತವೆ, ಗುಡ್ಸರಿಲ್ಲ ಸರ್. ಏನ್ ಸರ್ ಅದು, ಒಂದೊಂದ್ ಕುರಿಗಳಿಗೆ ಈ ಗಂಟ್ಲುಗಳು ಇರಲ್ಲ, ಇದಕ್ಕೆ ಸರ್ ಇದು ಲೋಲಾಕ್ ಅಂತೀವಿ ಸರ್ ನಾವು. ನೀವೇನ ಲೋ ಲಾಕ್? ಲೋಲಾಕ್ ಅಂತೀವಿ. ಅದು ಸ್ವಾಭಾವಿಕವಾಗಿ ಬಂದಿರೋದು ಸರ್. ಅದೇನು ಹೌದಾ ಸರ್? ಬರುತ್ತೆ, ಕೆಲವ್ ಬರಲ್ಲ. ಏನಾನ ಆಯ್ಕೆ ಮಾಡ್ಕೊಂಡ್ರೆ ಇಲ್ಲಪ್ಪ ನನಗೆ ಅಂತವೇ ಬೇಕು ಅಂತ ನಮ್ ಕಡೆ ಚಳಕೆರೆ ಕಡೆ ಎಲ್ಲ ಕೊಳ್ಳಮಣಿ ಅಂತಾರೆ ಇವಕ್ಕೆ, ಈ ತರನೇ ಇರ್ಬೋದು, ಒಂದೊಂದು ಇದು ಮಾಡ್ತಾರೆ. ಹೌದೌದು. ಆಮೇಲೆ ಸರ್ ಈಗ ಇವು ಹಸುಗಳು ಜೊತೆ ಸಾಕಿರಾ ಸರ್? ಯಾವ ಸರ್ ಇವು? ಸರ್ ಇದು ಗೀರ್ ಹಸು ಸರ್. ಮನೆಗಂತಾನ ಇದು? ಮನೆಗಷ್ಟೇ ಹಾಲು. ಸರ್ ಎಲ್ಲಿ ತಂದ್ರಿ ಸರ್? ಸರ್ ಇದು ನಮ್ ಫ್ರೆಂಡ್ ಕೊಟ್ರದು ಸರ್, ಫ್ರೀಯಾಗಿ ನಿಮ್ ಫ್ರೆಂಡ್ ಕೊಟ್ರ? ಇಷ್ಟ ಕರ ಇತ್ತು ಸರ್, ಅದು ನಮ್ ಫ್ರೆಂಡ್ ಕೊಟ್ಟಾಗ. ಎಷ್ಟಿತ್ತು ಸರ್? ಇಷ್ಟಿತ್ತು ಸರ್. ಅವರು ಸಾಕಿ ಚೆನ್ನಾಗ್ ಹಾಲ್ ಬಿಟ್ಟು ಈ ಟೈಪ್ ಕರನೆ ಸರ್ ನಮ್ಮ ಅವರ ಫ್ರೆಂಡ್ಶಿಪ್ ಗೆ ಕೊಟ್ರದು. ಫ್ರೆಂಡ್ಶಿಪ್ ಇವತ್ತು ಹಂಗೆ ಇದೆ ಸರ್. 20 ವರ್ಷ ಆಗಿದೆ ಇವತ್ತು ಅಷ್ಟೇ. ಅವರು ನಾವು ಅಂದ್ರೆ ಅಷ್ಟೇ ಬಾಂಧವ್ಯ. ಅವರಲ್ಲಿ ನಮ್ಮಲ್ಲಿ ಏನಿದ್ರು ನಾವು ದುಡ್ಡಿನ ವ್ಯವಹಾರನೇ ಇಲ್ಲ. ಏನ್ ಕೊಟ್ರು ಏನ್ ಬಂದ್ರು ಹೆಂಗ್ ಬರ್ಬೇಕು ಹಂಗ ಹೋಗ್ಬೇಕು, ಆ ಮಟ್ಟಕ್ಕೆ ಇದ್ವಿ ಸರ್. ಸರ್ ಕೊಟ್ಟು ಎಷ್ಟು ವರ್ಷ ಆಯ್ತು ಸರ್? ಇಲ್ಲಿಗಾಲೆ 6 ವರ್ಷ ಮೇಲೆ ಇರ್ಬೋದು ಸರ್. 6 ವರ್ಷ ಮೇಲಾಗಿದೆ. 4 ಸೂಲ್ ಕರು ಹಾಕಿದೆ ಸರ್. 4 ಸೂಲ್ ಹಾಕಿದೆ? 4 ಸೂಲ್ ಹಾಕಿದೆ ಸರ್. 2 ಓರಿ ಹಾಕಿತ್ತು ಸ್ಟಾರ್ಟಿಂಗ್ ಏನೆ ಸರ್. ಒಂದ 20 ಸಾವಿರ ಕೊಟ್ಟಿದ್ ಓರಿನ, ಇನ್ನೊಂದ್ ಮೊನ್ನೆದ ಅದಕ್ಕಿನೇ ಇರೋದು 25 ಸಾವಿರ ಕೊಟ್ವಿ ಸರ್. ಸರ್ ಈಗ ತಿರ್ಗಾ ಮತ್ತೆ ಓರಿಕರ ಹಾಕೈತೆ, ಅದೊಂದ್ ಹೆಣ್ಗರ ಸರ್. ಸರ್ ಏನಾನ ಹೆಸರು ಇಟ್ಟಿರ ಸರ್? ಏನು ಹೆಸರು ಇಟ್ಟಿಲ್ಲ ಸರ್, ಗೌರಿ ಅಂತೀವಿ ಅಷ್ಟೇ. ಗೌರಿ ಅಂತೀರಾ? ಅಷ್ಟೇ, ನಮ್ ಖುಷಿಗೆ. ನಿಮ್ ಖುಷಿಗೆ ಸರ್? ಅಷ್ಟೇ ಸರ್. ಸರ್ ಬೆಳಿಗ್ಗೆ ಎಷ್ಟು ಲೀಟರ್ ಹಾಲು ಕೊಡುತ್ತೆ ಸರ್? ಸರ್ ಒಂದ್ 2 ಕೊಡುತ್ತೆ ಸರ್.
ಒಂದ್ 2 ಲೀಟರ್ ಹಾಲು ಕೊಡುತ್ತೆ ಎರಡು. sir. ಸಾಯಂಕಾಲ ಒಂದ್ 2 ಲೀಟರ್ ಹಾಲು ಕೊಡುತ್ತೆ sir. ಕೊಡುತ್ತೆ ಸರ್. ಈ ಕುರಿಗಳಿಗೆ ಮೇವ್ ಹಾಕ್ಬೇಕಾದ್ರೆ ಅದ್ರ ಜೊತೆಗೆ ಇದಕ್ಕೂ ಮೇವ್ ಹಾಕ್ತಾ ಇರ್ತೀವಿ ಸರ್. ಸರ್ ನೀವು ತುಪ್ಪಡಾನು ಕಟ್ ಮಾಡಿಸ್ತೀರಾ ಸರ್ ಯಾವಾಗ ಇಲ್ಲ ಸರ್, ಈ ಮರಿ ಕಟ್ ಮಾಡ್ಸಲ್ಲ, ಕುರಿಗಳಿದ್ರು ಕಟ್ ಮಾಡಿಸ್ತೀವಿ. ಕಟ್ ಮಾಡಿಸ್ತೀರಾ? ಮರಿ ಇದ್ರೆ ಏನ್ ಕಟ್ ಮಾಡ್ಸಲ್ಲ? ಮರಿಗಳು ಕಟ್ ಮಾಡ್ಸಲ್ಲ. ಮರಿ ಕಟ್ ಮಾಡಿಸಿದ್ಮೇಲೆ ನಾವು 1 ವರ್ಷ ಮೇಯಿಸ್ಬೇಕು ಸರ್. ದಿನ ಶೆಡ್ ಆಗಿ ಎಷ್ಟ್ ಟೈಮ್ ಕೆಲಸ ಇರುತ್ತೆ ಸರ್ ಅಂದಾಜು? 1 ಅವರ್ ಇಲ್ಲ ಸರ್, ಕುರಿದ್ ಮಾತ್ರನೇ. 1 ಅವರ್ ಇಲ್ಲ ಸರ್? 1 ಅವರ್ ಸಿಗಲ್ಲ. ಅದಕ್ಕೆ 1 ಅವರ್ ಬೇಕಾಗಿಲ್ಲ. ಇರೋದ್ 20 ಕುರಿ ಮರಿ ಸರ್. ಇವೆಲ್ಲ ಹೊಸ್ಕುಳು ಇವಿಂದ್ರೆ 1 ಅವರ್ ಕರೆಕ್ಟ್ ಆಗಿ ಟೈಮ್ ಇದ್ ಮಾಡ್ರೆ ಸಾಕು. ಸಾಕು ಸರ್. ಹಸಿಗೆ ಮಾತ್ರ ಒಂದ್ ಸ್ವಲ್ಪ ಮೇವು ಕೊಯ್ಕೊಂಬರ್ಬೇಕು, ನೇಪಿಯರ. ಅದೊಂದ್ ಅರ್ಧ ಗಂಟೆ ಹೆಚ್ಚಾಗಿ ಹಾಕ್ಬೋದು ಅಷ್ಟೇ ಸರ್. ಆಮೇಲೆ ನೀವು ಮೆಡಿಸಿನ್ ಎಲ್ಲ ಸ್ಕಿನ್ನಿಗೆ ಇಂಜೆಕ್ಷನ್ ಸ್ಕಿನ್ನಿಗೆ ಕೊಡ್ತೀರಾ ಅಥವಾ ಬಾಯಿ ಮುಖಾಂತರ ಕೊಡ್ತೀರಾ ಸರ್? ಇಲ್ಲ ಸರ್, ಸಿಚುವೇಶನ್ ಹೆಂಗಿರುತ್ತೆ ಹಂಗ್ ಕೊಡ್ತೀವಿ ಸರ್. ಹಂಗ್ ಕೊಡ್ತೀರಾ? ಇಲ್ಲ ಟೈಮ್ ಸರಿ ಬಾಯಿಗೆ ಹಾಕೋದು ಇರುತ್ತೆ, ಇಂಜೆಕ್ಷನ್ ಮಾಡೋದು ಇರುತ್ತೆ. ಸರ್ ಹೊಸದಾಗಿ ಕುರಿ ಸಾಕಾಣಿಕೆ ಮಾಡೋ ಯುವತಿಯರಿಗೆ ನಿಮ್ ಪ್ರಕಾರ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಮಾಡ್ಬೋದು ಸರ್, ಖುಷಿಯಲ್ಲಿ ಮಾಡ್ಬೋದು. ಈಗ ಜಮೀನಿದ್ದು ಮಾಡಕ್ ಆಗಲ್ಲ, ನಾವು ಒಟ್ಟಿಗೆ ಏನ್ ಸರ್ ಯಾವ ಬದುಕು ಇದು ಅಂತಲ್ಲ, ಎಲ್ಲಾನು ಮಾಡ್ಬೋದು. ಅವ್ರವ್ರ ಶಕ್ತಿ ಕೊದ್ದಿ ನಾವು ಸಿಂಪಲ್ ಆಗಿರ್ಬೇಕು, ನಮ್ಗೆ ಮೈ ನೋವಿರ್ಬಾರ್ದು ಅಂದ್ರೆ ಮಾಡ್ಬೋದು ಸರ್ ಆರಾಮಲ್ಲಿ. ಆಮೇಲೆ ಸರ್ ನನ್ಗೆ ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರು ಸರ್. ಸರ್ ನೀವು ರಾಗಿ ಹುಲ್ ತರಿಸ್ತೀರಾ ಸರ್? ತರ್ತೀವಿ ಸರ್, ನಾವು ಬೆಳಿತಾ ಇಲ್ಲ, ನಮ್ದು ಜಾಸ್ತಿ ಕ್ರಾಪ್ಗಳು ಜಾಸ್ತಿ ಇರೋದ್ರಿಂದ. ಒಂದು ರಾಗಿ ಹುಲ್ ಲೋಡ್ ತಂದ್ರೆ 20 ಮರಿಗೆ ಎಷ್ಟು ಹೋಗ್ಬೋದು ಸರ್? 3 ತಿಂಗಳಿಗೆ ಬ್ಯಾಚಿಗೆ ಖರ್ಚಾಗ್ಬೋದು ಸರ್. 1 ಲೋಡ್ ರಾಗಿ ಕಡ್ಡಿ ನೀನು 3 ಬ್ಯಾಚ್ ಮೇಯಿಸ್ಬೋದು ಸರ್. 20 ಮರಿ 20 ಮರಿನ 3 ಬ್ಯಾಚ್ ಮೇಯಿಸಿರು ಮೇಕುತ್ತೆ ಸರ್. ಅಂದ್ರೆ 1 ವರ್ಷ ಬರುತ್ತೆ ಅಂತ. 20 ಮರಿಗೆ 1 ವರ್ಷ ಬರುತ್ತೆ ಸರ್. ಅದು ಬರೀ ಅದನ್ನೇ ಕೊಡಲ್ವಲ್ಲ ನಾವು. ಹೌದೌದು, ಒಂದ್ ಮೇವು. ಅದ್ರ ಜೊತೆ ನೀವು ಬೇರೆ ಕಡಲೆ ಬಳ್ಳಿ ಅದೆಲ್ಲ. ಈಗ 3 ಲೋಡ್ ಕಡಲೆ ಬಳ್ಳಿ ಲಾಟ್ ಮಾಡಿದೀವಿ ಸರ್ ಶೆಡ್ ಒಳಗೆ. ಈಗ 3ನೇ ಬ್ಯಾಚ್ ಇದು ಆಗ್ತಾ ಐತೆ. ಅರ್ಧ ಕಡಲೆ ಬಳ್ಳಿ ಮುಗಿದೀವಿ. ಅಂದ್ರೆ ಹಸುಗಳು ಮೇದಾವೆ. ಈಗ ಅವೆಷ್ಟು ಕುರಿ ಮರಿ ಮೇಯ್ತಾವ ಅಷ್ಟು ಹಸುಗಳು ಮೇಯ್ತಾವ. ಹೌದೌದು ಸರ್. ಈ 3 ಈಗ 2 ಕಂಪೈನ್ ಮಾಡಿ ಮೇಯಿಸ್ತಾ ಇದೀವಿ ಸರ್. ಇದು ಶೆಡ್ ಎಷ್ಟಡಿ ಉದ್ದ ಎಷ್ಟಡಿ ಅಗಲ ಇದೆ ಸರ್? ಸರ್ 23 ಉದ್ದ ಐತೆ, 7 ಅಡಿ ಅಗಲ ಐತೆ ಸರ್. ಇದು ಒಂದು ಅಂದಾಜು ಎಷ್ಟು ಖರ್ಚಾಯ್ತು ಸರ್ ಅವತ್ತು ನೀವು ಇದನ್ನೆಲ್ಲ ರೆಡಿ ಮಾಡ್ಸಕ್ಕೆ? ಒಂದ್ 20,000 ಆಗಿರ್ಬೋದು ಸರ್. 20,000 ಆಗಿರ್ಬೋದು ಅಷ್ಟೇ. ಒಂದ್ 20,000 ಅಂದ್ರೆ ಮೆಟೀರಿಯಲ್ ಎಲ್ಲ ನಿಮ್ ಮನೆಯಲ್ಲೇ ಇತ್ತು? ಮನೆಯಲ್ಲೇ ಇತ್ತು ಸರ್. ಅಂದ್ರೆ ಎಲ್ಲ ನೀವೇ ರೆಡಿ ಮಾಡ್ಕೊಂಡಿದ್ದೀರಾ? ರೀಪರ್ ಕೆಳಗೊಂದು ಆಂಗಲ್ ಪಟ್ಟಿಗಳು ಸರ್, ಇನ್ನಿದ್ದಾವೆಲ್ಲ ಹಳೆವೆ ಯೂಸ್ ಮಾಡ್ಕೊಂಡಿದ್ದೀವಿ. ಎಲ್ಲ ಹಳೆವೆ ಯೂಸ್ ಮಾಡ್ಕೊಂಡಿದ್ದೀವಿ ಸರ್. ಒಂದ್ 20,000 ಖರ್ಚಾಗಿದೆ. 20,000 ಆಗಿದೆ. ಅಂದ್ರೆ ಈ ವೆಲ್ಡಿಂಗ್ ನರಿಗೆ ಅದಕ್ಕೆ ಇದಕ್ಕೆ ಇನ್ ಉಳ್ಕಿದ್ದೆಲ್ಲ ನೀವೇ ಮಾಡ್ಕೊಂಡಿದ್ದೀರಾ? ನಾವೇ ಮಾಡ್ಕೊಂಡ್ರೆ ಸರ್. ರೀಪರ್ ಹೊಡಿಯೋದು ಅವೆಲ್ಲ ನಾವೇ ಮಾಡ್ಕೊಂಡಿವಿ ಸರ್. ಸೀಟೆ ಹಾಕಿದೀರಾ? ಬೇಸಿಗೆ ಕಾಲದಾಗೆ ಮರಿಗಳಿಗೆ ಜಳದಿಂದ ಏನ್ ತೊಂದ್ರೆ ಆಗಲ್ಲ ಸರ್? ಇಲ್ಲ ಸರ್, ಆಗಲ್ಲ. ಯಾಕಂದ್ರೆ ಔಟ್ ಸೈಡ್ ಈ ಸೈಡ್ 2 ಗಾಳಿ ಆಡುತ್ತಲ್ಲ, ಹಂಗಾಗಲ್ಲ? ಆಡುತ್ತೆ ಸರ್. ಗಾಳಿ ಆಡಿದ್ರೆ ಏನು ಹೀಟ್ ಬರಲ್ಲ ಸರ್. ಗಾಳಿ ಆಡದಲ್ಲೇ ಇದ್ರೆ ಹೀಟ್ ಜಾಸ್ತಿ.